ಚಿಕ್ಕಬಳ್ಳಾಪುರ ನಗರದ ಮುನ್ಸಿಪಲ್ ಲೇಔಟ್ನಲ್ಲಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ. ಗಣೇಶೋತ್ಸವದ ಅಂಗವಾಗಿ 14 ದಿನಗಳ ಕಾಲ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ವಿಶೇಷ ಪೂಜಾ ಕೈಂಕರ್ಯ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಾರ್ಡಿನ ನಿವಾಸಿಗಳಿಗೆ ಆಹ್ವಾನ ಪತ್ರಿಕೆ ನೀಡುವುದರ ಜೊತೆಗೆ ಗಣೇಶನ ಪ್ರತಿಮೆ ಇರುವ ವಿಶೇಷ ರಿಟರ್ನ್ ಗಿಫ್ಟ್ ನೀಡಿ ಆಹ್ವಾನಿಸಿರುವುದು ಗಮನ ಸೆಳೆಯಿತು. ಈ ಬಾರಿ ನಡೆಯಲಿರುವ ಗಣೇಶೋತ್ಸವವು ರಾಜ್ಯವೇ ಮೆಚ್ಚುವಂತಿರಬೇಕು ಎಂಬ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಸಂದೀಪ್ ಕೆ ರೆಡ್ಡಿ ತಿಳಿಸಿದ್ದಾರೆ. 28 ವರ್ಷಗಳ ಗಣೇಶೋತ್ಸವದ ಸಂಪ್ರದಾಯ ಮುಂದುವರಿಸಿ 29ನೇ ವರ್ಷವನ್ನು ಮತ್ತಷ್ಟು ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ. ಇನ್ನು ಗಣೇಶೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಉಚಿತ ಆಟೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮುನ್ಸಿಪಲ್ ಲೇಔಟ್ನಲ್ಲಿ ಪ್ರತಿ ವರ್ಷವೂ ತುಂಬ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸಲಾಗ್ತದೆ. ಅದೇ ರೀತಿ ಈ ಬಾರಿ ಇನ್ನಷ್ಟು ವಿಜೃಂಭಣೆಯಿಂದ ಇನ್ನಷ್ಟು ಭಕ್ತಿಪೂರ್ವಕವಾಗಿ ಎಲ್ಲ ಜನಗಳನ್ನು ಸೇರಿಸ್ಕೊಂಡು ಈ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಿದೆ. ಈಗಾಗಲೇ 1 ತಿಂಗಳಿಂದ ಈ ಒಂದು ಸಿದ್ಧತೆಗಳು ನಡೀತಿದೆ. ವಿಶೇಷವಾದ ಒಂದು ರೇಷ್ಮೆ ಗೂಡಿನಲ್ಲಿ ಮಾಡಿದಂತಹ ಮತ್ತು ಕೇವಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಈ ಒಂದು ಹಾರವನ್ನು ಹೊಲಿಯಲಾಗುತ್ತೆ. ಅಂತಹ ಒಂದು ವಿಶೇಷವಾದ ಹಾರವನ್ನು ಹೊಲಿಯೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಚಾಲನೆ ಕೊಟ್ಟಿದ್ದು ಏನು ಬೆಂಗಳೂರಿನ ತುಂಬ ಪ್ರಸಿದ್ಧವಾದ ವಿದ್ಯಾರಣ್ಯಪುರದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಒಂದು ಯಾಗವನ್ನು ಒಂದು ಹೋಮವನ್ನು ಮಾಡಿ ಆವತ್ತು ಇದಕ್ಕೆ ಚಾಲನೆ ಕೊಟ್ಟಾಗಿದೆ. ಅದೇ ರೀತಿ ಅದರ ಕೆಲಸ ನಡೀತಾ ಇದೆ. ಈಗ ಇಡೀ ಮುನ್ಸಿಪಲ್ ಲೇಔಟ್ನ ಎಲ್ಲ ಮನೆಗಳಿಗೂ ಹೋಗಿ ಕಾಣಿಕೆಯನ್ನು ಕೊಟ್ಟು ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರನ್ನು ಆಹ್ವಾನ ಮಾಡುವಂಥ ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನನ್ನೂ ಕರೆದಿದ್ದರು, ನನ್ನೆಲ್ಲ ಸಹೋದರಿಯರು ನನ್ನೂ ಸಹ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಪ್ರೀತಿಯಿಂದ ನನ್ನನ್ನು ಸಹ ಆಹ್ವಾನ ಮಾಡಿದ್ದಾರೆ. ಅವ್ರ ಜೊತೆ ಸೇರಿ ನಾನು ಸಾಂಕೇತಿಕವಾಗಿ ಒಂದಷ್ಟು ಮನೆಗಳಿಗೆ ಹೋಗಿ ಇವತ್ತು ಅವ್ರಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಜೊತೆಗೆ ತುಂಬ ಆಕರ್ಷಕವಾದ ಕಾಣಿಕೆಗಳನ್ನು ಸಹ ಕೊಡ್ತಿದ್ದಾರೆ. ನಿಜಕ್ಕೂ ಇಡೀ ಮುನ್ಸಿಪಲ್ ಲೇಔಟ್ನ ಎಲ್ಲ ನಾಗರಿಕರು, ವಿಶೇಷವಾಗಿ ಯುವಕರು ಹಾಗೂ ಏನು ನನ್ನ ಸಹೋದರಿಯರಿದ್ದಾರೆ, ಮಹಿಳೆಯರಿದ್ದಾರೆ, ಇವರಿಗೆ ನಿಜಕ್ಕೂ ಅಭಿನಂದನಾರ್ಹರು. ಇಂತಹ ಅದ್ಭುತವಾದ ಕೆಲಸವನ್ನು ಮಾಡ್ತಿದ್ದಾರೆ. ದೇವರು ಗಣೇಶ ಇವರಿಗೆಲ್ಲರಿಗೂ, ಇವರ ಕುಟುಂಬಗಳಿಗೆ ಎಲ್ಲರಿಗೂ ಒಳ್ಳೆಯದನ್ನು ತರಲಿ. ಇವ್ರ ಮುಖಾಂತರ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ನಾಡಿನ ಎಲ್ಲ ಜನತೆಗೆ ಇವರು ಮಾಡುವಂತಹ ಪೂಜೆ ಆ ಫಲ ಇಡೀ ನಾಡಿನ ಜನತೆಗೆ ಸಿಗಲಿ, ನನ್ನ ನಾಡು ಇನ್ನಷ್ಟು ಸುಭಿಕ್ಷವಾಗಲಿ ಅಂತ ಈ ಮುಖಾಂತರ ಕೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಮುನ್ಸಿಪಲ್ ಲೇಔಟ್ನಲ್ಲಿ 29ನೇ ವರ್ಷದ ಗಣೇಶೋತ್ಸವಕ್ಕೆ ಭರ್ಜರಿ ಸಿದ್ಧತೆ ನಡೆದಿದ್ದು 14 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಭಕ್ತರು ಕಾತುರದಿಂದ ಕಾಯುತ್ತಿದ್ದಾರೆ. ಮೋಹನ್ ಕುಮಾರ್, ರಾಯಲ್ಸ್ ಕನ್ನಡ, ಚಿಕ್ಕಬಳ್ಳಾಪುರ.